अस्सलाम वालेकुम दोस्तों, जुमा मुबारक। कैसे हैं सब लोग? सब खैरियत? और कैसा चल रहा है आजकल? और थोड़ी टॉपिक चेंज कर रहा हूँ मैं आज। टॉपिक ये है कि मैं अभी बात करने वाला हूँ हमारे कर्नाटक की कन्नड़ भाषा। ಹಲೋ, ಹಾಯ್ ಗಾಯ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಮ್ಮ ಕನ್ನಡ ಭಾಷೆ ನಾವು ಮರೆಯೋಕ್ಕಾಗುತ್ತಾ? ಎಲ್ಲೇ ಇದ್ರೂ, ಯಾವುದೇ ದೇಶದ ಮೂಲೆಯಲ್ಲಿದ್ದರೂ ನಮ್ಮ ಕನ್ನಡ ಭಾಷೆ ನಾವು ಮರೆಯೋಕ್ಕಾಗಲ್ಲ. ಭಾಳ ದಿವಸದ ಮೇಲೆ ಕನ್ನಡ ಮಾತಾಡ್ತಾ ಇದ್ದೀನಿ. 15 ವರ್ಷ ಆಗ್ಬಿಡ್ತು ಸೌದಿ ಅರಬಲ್ಲಿ. ಸೌದಿ ಅರಬ್ನಾಗೆ 15 ವರ್ಷದಿಂದ ಕೆಲಸ ಮಾಡ್ತಾಯಿದ್ರು ನಮ್ಮ ಕನ್ನಡ ಭಾಷೆ ನಾವು ಮರೆಯೋಕ್ಕಾಗುತ್ತಾ? 15 ವರ್ಷ ಅಂದರೆ 15 ವರ್ಷ ಇಲ್ಲಿ ಕಂಟಿನ್ಯೂ ಇಲ್ಲ, 2 ವರ್ಷಕ್ಕೊಂದ್ಸಲಿ ಬಂದು ಹೋಗ್ತಾ ಇರ್ತೀನಿ. ಆದರೂ ಬಂದರೂ ಎಷ್ಟು ಒಂದು 2 ರಿಂದ 3 ತಿಂಗಳು ಇಲ್ಲ 4 ತಿಂಗಳು, ಸ್ವಲ್ಪ ಲಾಂಗ್ ಟೈಮಲ್ಲಿ ಬಂದುಬಿಟ್ರೆ 4 ತಿಂಗಳು ಇರ್ತೀನಿ. ಸ್ವಲ್ಪ 18 ತಿಂಗಳು 20 ತಿಂಗಳು ಈ ಥರ ಮುಗಿಸ್ಕೊಂಡು ಇಲ್ಲಿಂದ ಬಂದರೆ 3 ತಿಂಗಳು ಇಲ್ಲಿ ತಗೊಂಡು ಬರ್ತೀನಿ ಅಷ್ಟೇ. ಇಲ್ಲೂ ಇರ್ತಾರೆ, ಭಾಳ ಜನ ಇದ್ದಾರೆ. ಅಂದರೆ ಇಲ್ಲಿ ಬಂದಾಗಿಂದ ಒಂದು ತುಂಬ ಕ್ಲೋಸ್ ಅಲ್ಲಿ ಇದ್ರು ಅಂದರೆ 4 ಜನ ಇದ್ದರು ಫ್ರೆಂಡ್ಸು. ಹಾಂಗಲ್ ಇದ್ದ ಒಬ್ಬರು ಈಶ್ವರಪ್ಪ ಅಂತ ಹೇಳಿ, ಆಮೇಲೆ ಉಡುಪಿಯಿಂದ ಒಬ್ಬರು ಗಣೇಶ್ ಅಂತ ಹೇಳಿ, ಆಮೇಲೆ ನಮ್ಮ ಮುರುಡೇಶ್ವರಿಂದ ಒಬ್ಬರು ಫ್ರೆಂಡು, ಆಮೇಲೆ ನಮ್ಮ ಮ್ಯಾಂಗ್ಳೂರ್ದವರು ಒಬ್ಬರು. ಅವ್ರು 4 ಜನ ಭಾಳ ಹತ್ರ, ಭಾಳ ಕ್ಲೋಸಲ್ಲಿದ್ದರು. ಬಾಕಿ ಇಲ್ಲಿ ಇರೋ ಕೇರಳ ಹೋಟ್ಲು, ಅದರಲ್ಲಿ ನಮ್ಮ ಮ್ಯಾಂಗ್ಳೂರ್ದವ್ರು ಭಾಳ ಜನ ಇರ್ತಾರೆ. ಇಲ್ಲಿ ಅರಬ್ಬಿ ಭಾಷೆ ಕೇಳಿ ಸಾಕಾಗ್ಬಿಡುತ್ತೆ. ಅವ್ರು ಸಿಕ್ಕಿದಾಗ ಮಾತ್ರ ಭಾಳ ಖುಷಿಯಾಗುತ್ತೆ. ನಾವು ಸಿಕ್ಕಿದಾಗೆಲ್ಲ ಕನ್ನಡ ಭಾಷೆನೇ ಮಾತಾಡೋದು. ಕನ್ನಡ ಭಾಷೆ ಮಾತಾಡಿದಾಗೆಲ್ಲ ಕರ್ನಾಟಕದಲ್ಲಿ ಇದ್ದೀವೇನೋ ಅನ್ನೋ ಥರ ಕಾಣುತ್ತೆ ನಮಗೆ. ಆದರೂ ಇಲ್ಲಿ ಭಾಳ ಜನ ಬಿಸ್ನೆಸ್ನವರು ಇದ್ದಾರೆ, ಆಮೇಲೆ ಸ್ವಂತ ಅಂಗಡಿಗಳು ನಡೆಸ್ತಾ ಇದ್ದಾರೆ, ಹೋಟ್ಲುಗಳು ನಡೆಸ್ತಾ ಇದ್ದಾರೆ. ಈ ಥರ ಬೇಕಾದಷ್ಟು ಕೆಲಸಗಳು ಮಾಡ್ತಾ ಇದ್ದಾರೆ ನಮ್ಮವರು ಕರ್ನಾಟಕದ ಜನಗಳು. ಅದರಲ್ಲಿ ಯಾರು ಸಿಕ್ಕಿದಾಗ, ಈ ಎಲ್ಲಾದರೂ ಮೇಡಮ್ ಹೋದಾಗ ಶಾಪಿಂಗ್ ಮಾಲಲ್ಲಿ ಪಾರ್ಕಿಂಗ್ನಾಗ ಯಾರಾದರೂ ಸಿಕ್ಕಿದಾಗ ಅವಾಗೆಲ್ಲ ಜಾಸ್ತಿ ಕೇರಳದವರು ಮತ್ತು ನಾವು ಕರ್ನಾಟಕದವರು ಬೇಗ ಪರಿಚಯ. ನಮ್ಮ ಕಡೆಯವ್ರಂತ ಸ್ವಲ್ಪ ಗುರ್ತಿಡಿಯೋದು ಹೇಗಂತ ಅಂದರೆ, ನಾವೊಂದು ಸ್ವಲ್ಪ ಮೀಸೆನ ಬಿಟ್ಟಿರ್ತೀವಿ. ಮಿಕ್ಕಿದ್ದು ಸ್ವಲ್ಪ ಜನ ಇದ್ದಾರೆ ನಮ್ಮ ಇಂಡಿಯಾದೇ ಬೇರೆ ಕಡೆಯವರು, ನಮ್ಮ UP ಅವರು ಜಾಸ್ತಿ ದಪ್ಪ ಮೀಸೆ ಬಿಡಲ್ಲ. ನಾವಂತ ಅಂದರೆ ಸ್ವಲ್ಪ ಕರ್ನಾಟಕದವರಾಗಲಿ, ನಾವು ನಮ್ಮ ಕೇರಳ ಮಂಗಳೂರದವರಾಗಲಿ ಸ್ವಲ್ಪ ಮೀಸೆ ಸ್ವಲ್ಪ ದಪ್ಪ ಇಡ್ತೀವಲ್ಲ, ಹಂಗಾಗಿ ಬೇಗ ಗುರ್ತಿಡ್ದು ಅವರು ಬರ್ತಾರೆ, ಬಂದು ಕೇಳ್ತಾರೆ, ನೀವು ಕೇರಳದವರ? ಇಲ್ಲ, ಕೇರಳದವರು ಬಂದರೆ ಅವ್ರು ಕೇಳ್ತಾರೆ ಅವ್ರ ಭಾಷೆಯಲ್ಲಿ, ಮಲಯಾಳಿಯಲ್ಲಿ ಕೇಳ್ತಾರೆ ಅವರು. ಇಲ್ಲ ಕರ್ನಾಟಕ ಅಂತ ಅಂದರೆ ಆಮೇಲೆ ಅವ್ರಿಗೆ ಕನ್ನಡ ಸ್ವಲ್ಪ ಮಾತಾಡೋಕೆ ಬಂದರೆ ಅವರು ಮಾತಾಡ್ತಾರೆ. ಮ್ಯಾಂಗ್ಳೂರಾ? ಇಲ್ಲ ಎಲ್ಲಂತ ಕೇಳ್ತಾರೆ. ಇಲ್ಲ ಶಿವಮೊಗ್ಗದವರು, ಆ ಕಡೆ ಈ ಕಡೆ ಅಂದರೆ ಗುರ್ತಿಡಿತಾರೆ. ಶಿವಮೊಗ್ಗ ಎಲ್ಲ ಗೊತ್ತಾಗುತ್ತೆ ಅವರಿಗೆ. ಅಕಸ್ಮಾತ್ ನಮ್ಮ ಕರ್ನಾಟಕದವ್ರು ಯಾರಾದರೂ ಇದ್ದರೆ ಅವ್ರು ಬಂದು
ಹಾಂ, ಕರ್ನಾಟಕದವ್ರಾ? ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲಿ ಕೆಲಸ ಮಾಡೋದು ಆ ಥರ ಎಲ್ಲ ಕೇಳ್ತಾರೆ. ಅವಾಗ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಾವು ಎಲ್ಲೇ ಇದ್ರೂ ನಮ್ಮ ಕರ್ನಾಟಕದ ಕನ್ನಡ ಭಾಷೆನ ನಾವು ಮರೆಯೋಕ್ಕಾಗಲ್ಲ. ಯಾರೇ ಆಗಲಿ, ನಮ್ಮ ಮುಸ್ಲಿಮ್ನವರೇ ಆಗಲಿ, ನಮ್ಮ ಕನ್ನಡಿದವರೇ ಆಗಲಿ, ಕನ್ನಡ ಭಾಷೆ ನಮ್ಮ ಭಾಷೆನ ನಾವು ಕನ್ನಡ ಭಾಷೆನ ಮರೆಯೋಕ್ಕಾಗಲ್ಲ. ಅದೇ ಇವರು ನಾವು ಇದೀವಲ್ಲ ಸೌದಿ ಅರೇಬಿಯಾಗೆ, ಇವರೊಂದು 4 ಭಾಷೆ, ಇದು 4 ಭಾಷೆ ಅಂತ ಇದೆ, 4 ಮಾತು, ಬರೀ 4 ಮಾತು ಬರ್ತಾವ ಈಗ ಅಷ್ಟೇ ಅರಬ್ದವ್ರಿಗೆ. ಹಾಂ ಭಾಯ್ ಸಾಬ್ ಕ್ಯಾ ಲೈ ಠಿಕ್ ಠಾಕ್ ಹೈ, ಬರೀ ಇಷ್ಟು ಮಾತ್ರ ಅವ್ರಿಗೆ ಗೊತ್ತಿದೆ ಹಿಂದಿ ಭಾಷೆಯಲ್ಲಿ. ಅದೇ ನಮ್ಮ ಕನ್ನಡ ಭಾಷೆ ಬರುತ್ತಾ ಅವರಿಗೆ? ಬರಲ್ಲ. ಹಾಂ, ಕನ್ನಡ ಭಾಷೆಯಲ್ಲಿ ಬರೀ ಒಂದು 4 ಮಾತು ಹೇಳ್ಕೊಟ್ರು ಅದನ್ನ ಅವರು ಬಾಯಟ್ ಮಾಡ್ಕೊಳ್ಳೋದಕ್ಕೆ 3 ವರ್ಷ ಅಲ್ಲ 10 ವರ್ಷ ಆಗಬೇಕಾಗುತ್ತೆ ಅವರಿಗೆ, ಮೊದಲಾಗೆ ಬರಲ್ಲ. ಅದೇ ನಾವು ಕನ್ನಡಿಗರು, ಕರ್ನಾಟಕದವರು ಯಾವುದೇ ದೇಶಕ್ಕೆ ಹೋದ್ರೂ ಆ ಭಾಷೆನ ಬರೀ ಒಂದು 2-3 ತಿಂಗಳಲ್ಲಿ ಎಲ್ಲ ಮಾತಾಡೋದು ಕಲ್ತ್ಬಿಡ್ತೀವಿ. ನಮ್ಮ ಕರ್ನಾಟಕದವ್ರ ಪವರೇ ಅಷ್ಟೇ ಕನ್ನಡಿಗರು. ಎಲ್ಲೇ ಹೋದ್ರೂ, ಅಮ್ರಿಕಾ ತಗೊಳ್ಳಿ, ನಿಮ್ದು ಅಮ್ರಿಕಾದಿಂದ ಹಿಡ್ದು ಯುರೋಪಿಂದ ಹಿಡ್ದು ಯಾವ ದೇಶದಲ್ಲೇ ಹೋಗ್ರಿ, ಅಲ್ಲಿಂದ ಒಂದು 2-3 ತಿಂಗಳು ಸ್ಟೇ ಮಾಡಿಬಿಟ್ರೆ ಅಲ್ಲಿಂದ ಭಾಷೆನೇ ತಿಳ್ಕೊಂಡ್ಬಿಡ್ತೀವಿ ನಾವು. ನಾನು ಇಲ್ಲಿ ಬಂದೆ ಸೌದಿ ಅರೇಬಿಯಿಂದ ಮಾತಾ ಇದೆಯಲ್ಲ, ಒಂದು 3 ತಿಂಗಳಲ್ಲಿ ಬಂದ್ಬಿಡ್ತಾನೆ ಈಗ ಮಾತು, ಬರೀ 3 ತಿಂಗಳು. ಇವ್ರಿಗೆ ಕಲಿಯೋಕ್ಕಾಗುತ್ತಾ? ಆಗಲ್ಲ. ಮತ್ತು ಫ್ರೆಂಡ್ಸ್, ನನ್ನ ಮಾತು ಹೆಂಗಿದೆ? ಕನ್ನಡ ಭಾಷೆ ಕರೆಕ್ಟಾಗಿ ಮಾತಾಡ್ತಾ ಇದ್ದೀನ? ಏನಾದರೂ ಸ್ವಲ್ಪ ಮಿಸ್ಟೇಕ್ ಇದೆಯಾ? ಮಿಸ್ಟೇಕ್ ಅಂತೂ ಆಗಲ್ಲ. ಯಾಕಂದರೆ ನಮ್ಮ ಕರ್ನಾಟಕದ, ನಾವು ಬೆಂಗಳೂರು ಸೈಡು, ಶಿವಮೊಗ್ಗ ಸೈಡು, ನಾವು ಎಲ್ಲ ಇದೇ ಥರ ಮಾತಾಡೋದು. ಅದರಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ಅಚ್ಚ ಕನ್ನಡ ಅಂತ ಅಂದರೆ ನಮ್ಮ ಉತ್ತರ ಕರ್ನಾಟಕ. ಅವ್ರ ಭಾಷೆ ಇದೆಯಲ್ಲ, ಅವ್ರ ಭಾಷೆ ಕೇಳ್ತಾ ಇದ್ರೆ ಜೋಳದ ರೊಟ್ಟಿ ಮತ್ತು ಶೇಂಗೆಕಾಯಿ, ಇದು ಶೇಂಗೆ ಬೀಜದ ಚಟ್ನಿ, ಆಮೇಲೆ ಬದನೆಕಾಯಿ ಪಲ್ಯ, ಆ ಥರ ತಿನ್ನಂಗಾಗುತ್ತೆ ಅವ್ರ ಮಾತುಗಳನ್ನ ಕೇಳಿದ್ಬಿಟ್ರೆ. ನಮ್ಮ ಧಾರವಾಡದ ಜಮಖಂಡಿ ಅವ್ರದ್ದು ಎಪಿಸೋಡ್ಗಳು ನೋಡ್ತೀನಲ್ಲ ನಾನು. ರೂಮಲ್ಲಿ ಹೋದಾಗ ರಾತ್ರಿ ಹೊತ್ತು ಊಟ ಆದಮೇಲೆ ಒಂದು 2 ಶೋನ ನೋಡ್ತೀನಿ ನಾನು. ನಮ್ಮ ಧಾರವಾಡದ್ದು ಏನಿದೆ ಅದು ಮುಕ್ಳಪ್ಪ ಚಾನಲ್ ಇದೆಯಲ್ಲ, ಅವನ ಕಾಮಿಡಿ ಇದೆಯಲ್ಲ, ಅವ್ನು ನೋಡ್ತೀನಿ. ಆಮೇಲೆ ನಮ್ಮ ಜಮಖಂಡಿದು ಮಲ್ಲು ಜಮಖಂಡಿ, ಅವನದೊಂದು 2-3 ಎಪಿಸೋಡ್ ನೋಡ್ತೀನಿ. ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ, ಆರಾಮಾಗಿ ನಿದ್ದೆ ಮಾಡ್ತೀನಿ. ಅವಾಗ ಸ್ವಲ್ಪ ಕಾಮಿಡಿ ನೋಡ್ತೀನಲ್ಲ, ಅದು ಟಿ ವಿಯಲ್ಲಿ ಚೆನ್ನಾಗಾಗುತ್ತೆ, ಮೈಂಡ್ ಫ್ರೆಶ್ ಆಗಿಬಿಡುತ್ತೆ. ಮತ್ತು ಹೇಗಿದೆ ನನ್ನ ಮಾತು, ಕನ್ನಡ ಮಾತು? ಸ್ವಲ್ಪ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಹೇಳಿ. ಓಕೆ, ಬಾಯ್ ಗಾಯ್ಸ್. ಮತ್ತು ಟಾಪಿಕ್ ಚೇಂಜ್ ಮಾಡಿಬಿಟ್ಟಿದ್ದೀನಿ. ಕನ್ನಡ ಭಾಷೆಯಲ್ಲಿ ಒಂದು ವಿಡಿಯೋ ಹಾಕೋಣ ಅಂತ ಹೇಳಿ. ನೋಡೋಣ ಏನಂತ ನಮ್ಮ ಕರ್ನಾಟಕದವ್ರು ನೋಡೋರು, ನಮ್ಮ ಫಾಲೋವರ್ಸ್ ಏನಂತಾರೆ ನೋಡೋಣ. ನೀನು ಅಲ್ಲಿದ್ದರೂ ಚೆನ್ನಾಗಿ ಮಾತಾಡ್ತೀಯಲ್ಲಪ್ಪ ಅಂತಾರೋ. ನಮ್ಮ ಫ್ರೆಂಡ್ ಸರ್ಕಲ್ ಇದ್ದಾರೆ, ನೋಡಿದ್ರೆ ಏನಂತಾರೆ ನೋಡೋಣ. ಮರ್ತಿದ್ದೀನೋ ಇಲ್ಲ ಅಂತ ಹೇಳಿ ಭಾಷೆ ಮರೆಯೋಕ್ಕಾಗಲ್ಲಪ್ಪ, ಮರೆಯೋಕ್ಕಾಗಲ್ಲ. ನಮ್ಮ ಕನ್ನಡ ಭಾಷೆ ಮರೆಯೋಕ್ಕಾಗಲ್ಲ ಎಲ್ಲಿದ್ರೂ. ನಮ್ಮ ಈಗ ಇಲ್ಲಿನ ಫ್ರೆಂಡ್ಸ್ಗಳಿದಾರಲ್ಲ, ನನ್ನ ಯು ಪಿದವರಾಗಲಿ ಮತ್ತು ಕಾಶ್ಮೀರಿಂದಾಗಲಿ, ಪಾಕಿಸ್ತಾನದವ್ರಾಗಲಿ, ಈ ಭಾಷೆಯನ್ನು ಕೇಳಿಬಿಟ್ರೆ ಇವಾಗ ವೀಡಿಯೋದಲ್ಲಿ ಏನಪ್ಪ ಇವನು ಡಬ್ಬದಲ್ಲಿ ಏನೋ ಇದು ಹಾಕಿ ಗಿಡ ಅಂತ ಅಲ್ಲಾಡ್ಸಲ್ಲ ಅಂತ ಹೇಳಿ
ಅವ್ರಿಗೆ ಹೇಳ್ತೀನಿ ಈ ಮಾತನ್ನ ಬರೇ ಒಂದೆರಡು ಮಾತು ಬರೇ ಅವರು ಮಾತಾಡಿ ತೋರಿಸ್ಲಿ. ಅವ್ರ ಭಾಷೆನ ನಾವು ಎಲ್ಲಿ ಹೋದ್ರೂ ಮಾತಾಡ್ತೀವಿ, ಆದರೆ ನಮ್ಮ ಭಾಷೆನ ಅವ್ರಿಗೆ ಮಾತಾಡೋಕ್ಕಾಗಲ್ಲ. ಅಷ್ಟು ಪವರ್ ಇದೆ ನಮ್ಮ ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ. ಬಾಯ್ ಗಾಯ್ಸ್.